ಹಲೋ ಗೈಸ್, ಹೇಗಿದ್ರೆ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂತ ಮತ್ತೊಂದು ಲೋನ್ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಲೋನ್ ಆಪ್ ಏನಿದೆ, ಇದು ಸ್ಟೂಡೆಂಟ್ಸ್ಗೋಸ್ಕರ ಲೋನ್ ಕೊಡುತ್ತೆ. ಜೊತೆಗೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರು ಕೂಡ ಸಾಲನ ತಗೋಬಹುದು. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಪ್ಲಿಕೇಶನ್ ಬಂದ್ಬಿಟ್ಟು ಎಂ ಪಾಕೆಟ್ ಅಂತ. ಎಂ ಪಾಕೆಟ್ ಇನ್ಸ್ಟಂಟ್ ಲೋನ್ ಅಪ್ಲಿಕೇಶನ್ ಮೇ ಬ್ರೈಟ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.7 ಸ್ಟಾರ್ ರೇಟಿಂಗ್ ಇದೆ. ಪ್ಲೇಸ್ಟೋರ್ ಅಲ್ಲಿ 20 ಲಕ್ಷಕ್ಕೂ ಹೆಚ್ಚು ರಿವ್ಯೂಸ್ ಇದಾವೆ ಅಂಡ್ 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ. ಸೊ ಎಂ ಪಾಕೆಟ್ ಅಲ್ಲಿ 2 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಲೋನ್ ಸಿಗುತ್ತೆ. ವಿತಿನ್ 7 ಮಿನಿಟ್ಸ್ ಅಲ್ಲೇ ನೀವು ಈ ಒಂದು ಲೋನ್ ನೀವು ಬ್ಯಾಂಕ್ ಅಕೌಂಟಿಗೆ ತಗೋಬಹುದು. ಅಂಡ್ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ, ಜೊತೆಗೆ ಬಿಸ್ನೆಸ್ ಲೋನ್ ಕೂಡ ಸಿಗುತ್ತೆ. ನೀವೇನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅಥವಾ ರನ್ನಿಂಗ್ ಬಿಸ್ನೆಸ್ ಅಲ್ಲೇ ನೀವು ಜಸ್ಟ್ ಕ್ಯಾಪಿಟಲ್ಗೋಸ್ಕರ ನೋಡ್ತಾ ಇದ್ರಿ, ಲೋನ್ ಬೇಕು ಅಂತಂದ್ರೆ ನೀವು ಲೋನ ತಗೋಬಹುದು ಗೈಸ್, ಬಿಸ್ನೆಸ್ ಲೋನ್ ಕೂಡ. ಅಂಡ್ ಇಲ್ಲಿ ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ ಅಂಡ್ ಈಸಿ ರೀಪೇಮೆಂಟ್ ಆಪ್ಷನ್ಸ್ ಕೂಡ ಇರುತ್ತೆ. ಕ್ವಿಕ್ ಆಗಿ ಲೋನ್ ಅಪ್ರೂವ್ ಮಾಡಿ ಕೊಡ್ತಾರೆ. ಅಂಡ್ ಇಲ್ಲಿ 100% ಆನ್ಲೈನ್ ಜರ್ನಿ ಇರುತ್ತೆ. ಯಾವುದೇ ಇಲ್ಲಿ ಪೇಪರ್ ವರ್ಕ್ ಆಗಲಿ ಅಥವಾ ಲೈನ್ ನಿಂದ್ರೋದಾಗಲಿ ಏನು ಇರಲ್ಲ. 100% ಇಲ್ಲಿ ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ ಅಂಡ್ 3 ಸ್ಟೆಪ್ಸ್ ಅಲ್ಲೇ ಲೋನ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಕೊಡ್ತಾರೆ. ಜಸ್ಟ್ 3 ಸ್ಟೆಪ್ಸ್ ಅಲ್ಲೇ ಅಪ್ಲೈ ಮಾಡ್ಕೋಬಹುದು. ಸೊ ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು, ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಕೋಬೇಕು, KYC ಎಲ್ಲ ಕಂಪ್ಲೀಟ್ ಮಾಡ್ಕೊಬೇಕು. ಅದಾದ ನಂತರ ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಸೊ 4.7 ಸ್ಟಾರ್ ರೇಟಿಂಗ್ ಇದೆ ಪ್ಲೇಸ್ಟೋರ್ ಅಲ್ಲಿ. ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನ್ ಅಂತ. ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಗೈಸ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. 2 ಲಕ್ಷ ರೂಪಾಯಿವರೆಗೆ ಇಲ್ಲಿ ಲೋನ್ ತಗೊಂಡ್ರೆ ಇಲ್ಲಿ 24 ತಿಂಗಳ EMI ಮಾಡಿದ್ದಾರೆ ಅಂಡ್ ಇಲ್ಲಿ 19% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಹಾಕಿದ್ದಾರೆ. ಅಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ 10,000 ತಗೊಂತಾ ಇದ್ದಾರೆ. 1,800 ರೂಪಾಯಿ ಇಲ್ಲಿ GST ಪ್ರೊಸೆಸಿಂಗ್ ಫೀಸು ಅಂಡ್ ಸ್ಟಾಂಪ್ ಡ್ಯೂಟಿ 100 ರುಪೀಸ್. ಅಂಡ್ ಇಲ್ಲಿ ಡಿಸ್ಪೋಸ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು 1,88,100 ರುಪೀಸ್ ಇಲ್ಲಿ ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ. ಅಂಡ್ ಟೋಟಲ್ ಇಂಟ್ರೆಸ್ಟ್ 42,021 rupees ಇಲ್ಲಿ ಟೋಟಲ್ ಇಂಟ್ರೆಸ್ಟ್. ಆ್ಯಂಡ್ ಇಲ್ಲಿ ಅದರ್ ಫೀಸ್ ಇನ್ಕ್ಲೂಡಿಂಗ್ GST 138.3 rupees ಆಯ್ತಾ. ಸೊ ಇಲ್ಲಿ APR ರೇಂಜ್ ನೋಡ್ಬೋದು 25.5% ಇದೆ. ಆ್ಯಂಡ್ EMI ನೋಡ್ಬೋದು 10,143 rupees EMI ಆಗುತ್ತೆ. ಆ್ಯಂಡ್ ಟೋಟಲ್ ಲೋನ್ ರೀಪೇಮೆಂಟ್ ಎಷ್ಟು ಮಾಡಬೇಕು ನೀವು ಅಂತಂದರೆ ಮತ್ತೆ ಇಲ್ಲಿ 2,42,021 rupees ನೀವು ರೀಪೇಮೆಂಟನ್ನು ಮಾಡಿರ್ತೀರ. ಓಕೆ, EMI ನೋಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. EMI ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಏಕೆಂದರೆ ಇಷ್ಟು ನೀವು ಮಂತ್ಲಿ ಪೇಮೆಂಟ್ ಮಾಡೋದಿರುತ್ತಲ್ವ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳಿ EMI 10,143 rupees ಇರುತ್ತೆ. ಇಲ್ಲಿ ಎಕ್ಸಾಂಪಲ್ ಪರ್ಸನಲ್ ಲೋನ್ದು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಲ್ಲಿ 2 lakh ತೊಗೊಂಡ್ರೆ ನೀವು ಇಲ್ಲಿ 24 ಮಂತ್ಸ್ಗೆ EMI ಮಾಡಿದ್ದಾರೆ. 22% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು 7,500 ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಆ್ಯಂಡ್ GST ಪ್ರೊಸೆಸಿಂಗ್ ಫೀಸ್ ಬಂದ್ಬಿಟ್ಟು ಇಲ್ಲಿ 1,350 rupees. ಓಕೆ, ಪ್ರೊಸೆಸಿಂಗ್ ಫೀಸ್ ಮೇಲೆ ಇದು GST 1,350 ತೊಗೊತಾರೆ. ಆ್ಯಂಡ್ ಡಿಸ್ಪೋಸ್ಮೆಂಟ್ ಅಮೌಂಟ್ ಬಂದ್ಬಿಟ್ಟು 1,91,150 rupees ಇಲ್ಲಿ ಡಿಸ್ಪೋಸ್ ಆಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟಿಗೆ ಬರೋದಿದೆ ಅಮೌಂಟು. ಆ್ಯಂಡ್ ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 49,084 rupees ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ. ಆ್ಯಂಡ್ ಅದರ್ ಫೀಸು ಮತ್ತು GST ಎಲ್ಲ ಸೇರಿಬಿಟ್ಟು 129 rupees ಎಕ್ಸ್ಟ್ರಾ ತೊಗೊತಾ ಇದ್ದಾರೆ. ಆ್ಯಂಡ್ APR ರೇಂಜ್ ಬಂದ್ಬಿಟ್ಟು ಇಲ್ಲಿ 26.9% ಇಲ್ಲಿ APR ರೇಂಜ್ ಆಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ EMI ಬಂದ್ಬಿಟ್ಟು 10,376 rupees EMI ಆಗುತ್ತೆ. ಟೋಟಲ್ ಲೋನ್ ರೀಪೇಮೆಂಟ್ ಎಷ್ಟು ಮಾಡಿರ್ತೀರಾ? 2,49,084 rupees ಮಾಡಿರ್ತೀರಾ. ಓಕೆ, ಸೊ ಇಲ್ಲಿ ಎಂ ಪಾಕೆಟು RBI ಆ್ಯಂಡ್ ಇಲ್ಲಿ ಗೈಸ್ ಎಂ ಪಾಕೆಟು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಈಸಿಲಿ ನೀವು ಲೋನ್ ಅಪ್ಲೈ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡ್ಕೋಬೋದು. ಅಥವಾ ಇಲ್ಲಿ ಪ್ಲೇ ಸ್ಟೋರ್ ಬಂದ್ಬಿಟ್ಟು ಎಂ ಪಾಕೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಎಂ ಪಾಕೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಒಳಗೆ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲೇದಾಗಿ ಈ ರೀತಿಯಾಗಿ ಬರುತ್ತೆ ನೋಡ್ಕೋಬೋದು. ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಬರುತ್ತೆ, OTP ಅನ್ನು ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಗೈಸ್ ಅದಾದಮೇಲೆ ಬೇಸಿಕ್ ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ನಿಮ್ಮದು ನೇಮ್ ಕೇಳುತ್ತೆ, ನಂತರ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಜೆಂಡರ್ ಕೇಳುತ್ತೆ, ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಯಾವ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲ ಡೀಟೇಲ್ಸನ್ನು ಹಾಕಿ. ನಂತರ ಸ್ಟೂಡೆಂಟ್ಸ್ ಆಗಿದ್ದರೆ ID ಕೊಡಬೇಕು, ID ಹಾಕಿ ಆಯಿತಾ. ನಂತರ ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಇಲ್ಲಿ ನಿಮ್ಮದು ಕೊಡಬೇಕಾಗಿರೋ, ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಸ್ಯಾಲ್ರಿದು. ನಂತರ ಇಮೇಲ್ ಅಡ್ರೆಸ್ ಕೊಡಬೇಕು, ಸ್ಯಾಲ್ರಿ ಅಂದರೆ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪ್ನಿದು. ಸೊ ಅಷ್ಟೆಲ್ಲ ಕೊಟ್ಟಿದ್ದಾದಮೇಲೆ ನೀವು ಈಸಿಲಿ ಲೋನ ತಗೋಬೋದು ಗೈಸ್, ಪರ್ಸನಲ್ ಲೋನ. ಓಕೆ, ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು ಆಯಿತಾ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಮಗೆ ನೆಕ್ಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ. ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೂಡ ಇರುತ್ತೆ, ಹೋಗ್ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ಹಾಗೆ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.